ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಮಗೆ ಯಾವುದೇ ನೋವಿರಲಿ, ಯಾವುದೇ ರೀತಿಯ ನೋವು ಕಾಣಿಸ್ಕೊಂಡ್ರೂ ಕೂಡ ಅದು ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ತುಂಬಾ ನಮ್ಮನ್ನು ಅಫೆಕ್ಟ್ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ಕೀಲು ನೋವು, ಗಂಟುಗಳಲ್ಲಿ ನೋವು, ಗ್ಯಾಸ್ ಸಮಸ್ಯೆಯಿಂದ ಎದೆ ನೋವು, ಸೊಂಟ ನೋವು, ಮಾಂಸಖಂಡಗಳಲ್ಲಿ ನೋವು, ಈ ಎಲ್ಲ ನೋವು ನಮ್ಮ ಪ್ರತಿದಿನದ ದಿನಚರಿಯನ್ನೇ ಹಾಳು ಮಾಡಿಬಿಡುತ್ತೆ. ಇದಕ್ಕಾಗಿಯೇ ನಿಮಗೆ ಒಂದು ಒಳ್ಳೆಯ ಮನೆಮದ್ದನ್ನು ತಂದಿದ್ದೀನಿ. ಈ ಮನೆಮದ್ದು 100% ನ್ಯಾಚುರಲ್. ನಿಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ನಿಮ್ಮ ಎಲ್ಲ ನೋವಿಗೂ ಪರಿಹಾರನ ತಿಳಿಸ್ಕೊಡ್ತೀನಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯಾರು ಬೇಕಾದರೂ ಈ ಮನೆಮದ್ದನ್ನು ಸೇವಿಸಬಹುದು. ಮೊದಲಿಗೆ ಶರೀರದಲ್ಲಿ ಉಂಟಾಗುವಂತಹ ನೋವಿಗೆ ಮುಖ್ಯವಾದ ಕಾರಣ ಏನು, ಯಾವ ಕಾರಣದಿಂದ ಇವೆಲ್ಲ ಕಾಣಿಸಿಕೊಳ್ಳುತ್ತೆ ಅಂತ ತಿಳಿಯೋಣ. ಶರೀರದಲ್ಲಿ ನೋವು ಕಾಣಿಸಲು ಹಲವಾರು ಕಾರಣಗಳಿವೆ. ಜೀರ್ಣಕ್ರಿಯೆಯ ಸಮಸ್ಯೆ. ಹೌದು, ನಾವು ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣವಾಗಿಲ್ಲ ಅಂದರೆ ಅಸಿಡಿಟಿ, ಮಲಬದ್ಧತೆ, ಹಾಗೆ ಮಂಡಿ ನೋವು, ಎದೆ ನೋವು, ಸೊಂಟ ನೋವು, ಗಂಟುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಯಾಕಂದರೆ ಅಸಿಡಿಟಿ ಜಾಸ್ತಿ ಆದರೂ ಕೂಡ ಈ ಸಮಸ್ಯೆ ಎದುರಾಗುತ್ತೆ. ಕೆಲವರಿಗೆ ಗಂಟುಗಳಲ್ಲಿ ನೋವು ಕಾಣಿಸೋದಕ್ಕೂ ಆಸಿಡಿಟಿ ಕೂಡ ಕಾರಣವಾಗಿರುತ್ತೆ. ಇನ್ನು ವಿಟಮಿನ್ ಹಾಗೂ ಮಿನರಲ್ಸ್ಗಳ ಕೊರತೆಯಿಂದ ಕೂಡ ನೋವು ಕಾಣಿಸುತ್ತೆ. ಮುಖ್ಯವಾಗಿ ವಿಟಮಿನ್ B12, ಮೆಗ್ನೇಷಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಇವುಗಳು ಕಡಿಮೆಯಾದರೂ ದೇಹದಲ್ಲಿ ಸ್ನಾಯುಗಳ ಸೆಳೆತ, ನರಗಳ ಸೆಳೆತ, ಕೀಲುಗಳಲ್ಲಿ ನೋವು ಕಾಣಿಸುತ್ತದೆ. ನೆಕ್ಸ್ಟ್, ತಪ್ಪಾದ ಜೀವನ ಶೈಲಿ. ಒಂದೇ ಕಡೆ ಬಹಳ ಸಮಯದವರೆಗೆ ಕುಳಿತಿರುವುದು, ತಪ್ಪಾದ ಭಂಗಿಯಲ್ಲಿ ಮಲಗುವುದು, ಕಡಿಮೆ ನೀರು ಕುಡಿಯುವುದು ಇವೆಲ್ಲವೂ ನೋವನ್ನು ಹೆಚ್ಚು ಮಾಡುತ್ತದೆ. ಅದಕ್ಕಾಗಿ ಒಂದು ಪವರ್ಫುಲ್ ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ದೇಹಕ್ಕೆ ಬೇಕಾದ ಪೋಷಕಾಂಶವನ್ನು ಒದಗಿಸುತ್ತೆ, ನೋವನ್ನು ಬೇಗನೆ ಕಡಿಮೆ ಮಾಡುತ್ತೆ, ಹಾಗೆ ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತೆ. ಮೊದಲಿಗೆ ಈ ಮನೆಮದ್ದನ್ನು ತಯಾರಿಸಲು ಓಂ ಕಾಳು ಬೇಕು. ಒಂದು ಬೌಲ್ಗೆ 4 ಚಮಚ ಓಂ ಕಾಳನ್ನು ಹಾಕಿ. ಓಂ ಕಾಳು ಬೇಗನೆ ನೋವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತದೆ. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಹಾಗೂ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಇದು ಊತವನ್ನು ಕಡಿಮೆ ಮಾಡುತ್ತದೆ. ನೆಕ್ಸ್ಟ್, ಇದಕ್ಕೆ ಜೀರಿಗೆ ಬೇಕು. 2 ಚಮಚ ಜೀರಿಗೆನ ಹಾಕ್ತಾ ಇದ್ದೀನಿ. ಜೀರಿಗೆ ಹೊಟ್ಟೆಯ ಊತ ಹಾಗೂ ಅಜೀರ್ಣದ ಸಮಸ್ಯೆಯನ್ನು ಸರಿಪಡಿಸುತ್ತದೆ. ಕೀಲು ನೋವಿಗೆ ತಕ್ಷಣ ಪರಿಹಾರ ಒದಗಿಸುತ್ತದೆ ಹಾಗೂ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಉತ್ತಮಗೊಳಿಸುತ್ತದೆ. ಇವಾಗ 1 ಚಮಚ ಸೋಂಪು ಕಾಳನ್ನು ತಗೊತಾ ಇದ್ದೀನಿ. ಇದು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತದೆ. ಗ್ಯಾಸ್ ಹಾಗೂ ಎದೆ ಉರಿಯನ್ನು ಕಡಿಮೆ ಮಾಡುತ್ತದೆ. ಹೊಟ್ಟೆಗೆ ತಂಪನ್ನು ಒದಗಿಸುತ್ತದೆ. ನರಗಳಿಗೆ ಆರಾಮ ಒದಗಿಸುತ್ತದೆ. ಕೊನೆಯದಾಗಿ 1 ಏಲಕ್ಕಿ ಕೂಡ ಇದಕ್ಕೆ ಬೇಕಾಗತ್ತೆ. ಏಲಕ್ಕಿ ಕೂಡ ಹಾಗೇನೆ ದೇಹಕ್ಕೆ ತಂಪನ್ನು ಒದಗಿಸುತ್ತದೆ. ಜೀರ್ಣಕ್ರಿಯೆಗೆ ಬಹಳ ಒಳ್ಳೆಯದು. ಒಂದು ಪ್ಯಾನ್ಗೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. 2 ರಿಂದ 3 ನಿಮಿಷ ಚೆನ್ನಾಗಿ ಹುರಿಬೇಕು. ನಂತರ ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ಈ ಪುಡಿಯನ್ನು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಡಿ. ನಿಮಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕಂದರೆ ನಾನು ಹೇಳಿರೋದನ್ನು ಡಬಲ್ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡ್ರೆ ಸಾಕು. ಅದನ್ನು ಮಾಡಿ ನೀವು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು 3 ತಿಂಗಳವರೆಗೆ ಇದು ಕೆಡೋದಿಲ್ಲ. ಅದೇ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಡಬೇಕು. ಪ್ರತಿದಿನ ಬೆಳಗ್ಗೆ ತಿಂಡಿಯ ನಂತರ ಉಗುರು ಬೆಚ್ಚಗಿನ ನೀರಿಗೆ ಅರ್ಧ ಚಮಚ ಈ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಸಿ ಕುಡಿಬೇಕು. ನೋವು ತುಂಬ ಹಳೆಯದಾಗಿದ್ದರೆ, ಅಸಿಡಿಟಿ, ಅಜೀರ್ಣದ ಸಮಸ್ಯೆ ಇದ್ದರೆ ಪ್ರತಿದಿನ 2 ಬಾರಿ ಬೆಳಗ್ಗೆ ಊಟದ ನಂತರ ಹಾಗೆ ರಾತ್ರಿ ಊಟದ ನಂತರ ಸೇವಿಸಬಹುದು. ಈ ಮನೆಮದ್ದಿನಿಂದ ನರಗಳ ಸೆಳೆತ ಕಡಿಮೆಯಾಗುತ್ತದೆ, ಜೀರ್ಣಕ್ರಿಯೆ ಸುಧಾರಣೆಯಾಗುತ್ತೆ. ಏಲಕ್ಕಿ ಹಾಗೂ ಜೀರಿಗೆ ದೇಹದಲ್ಲಿ ಮಿನರಲ್ಸ್ಗಳ ಕೊರತೆಯನ್ನು ಕಡಿಮೆ ಮಾಡುತ್ತೆ. ಇದರಿಂದ ಸುಸ್ತು, ನಿಶಕ್ತಿ ಕಡಿಮೆ ಆಗುತ್ತೆ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಗ್ಯಾಸ್ ಸಮಸ್ಯೆಯಿಂದ ಉಂಟಾಗುವಂತಹ ತಲೆನೋವು, ಎದೆ ನೋವು ಕಡಿಮೆ ಆಗುತ್ತೆ. ಇವೆಲ್ಲ 100% ನ್ಯಾಚುರಲ್. ಬೇರೆ ಯಾವುದೇ ಮೆಡಿಸಿನ್ಗಳನ್ನು ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಕ್ರಮೇಣ ಅವುಗಳಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಆದರೆ ಇದು ನ್ಯಾಚುರಲ್ ಆಗಿರೋದ್ರಿಂದ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಈ ಮನೆಮದ್ದು ದೇಹದಲ್ಲಿ ವಾತ, ಕಫ, ಪಿತ್ತದ ಸಮಸ್ಯೆಯನ್ನು ಸಮತೋಲನದಲ್ಲಿಡುತ್ತೆ. ಇನ್ನು ಕೆಲವು ಆಹಾರಗಳನ್ನು ಕೂಡ ನೀವು ಕಡಿಮೆ ಸೇವಿಸಬೇಕಾಗತ್ತೆ. ಇದರಿಂದ ಕೂಡ ನೋವು ಹೆಚ್ಚಾಗುತ್ತೆ. ಉದಾಹರಣೆಗೆ ಬದನೆಕಾಯಿ, ಆಲೂಗಡ್ಡೆ, ಜೋಳ, ಅತಿಯಾದ ಸಕ್ಕರೆ ಸೇವನೆ ಬೇಡ. ಅತಿಯಾಗಿ ಕಾಫಿ, ಟೀನ ಕೂಡ ಸೇವನೆ ಮಾಡಬೇಡಿ. ಜಂಕ್ ಫುಡ್ನ ಸೇವನೆ ಕಡಿಮೆ ಮಾಡಬೇಕು. ಈ ಮನೆಮದ್ದಿನ ಜೊತೆಗೆ ಚೆನ್ನಾಗಿ ನೀರು ಕುಡಿಯಿರಿ. ಹಾಗೆಯೇ ಸೊಪ್ಪು ಸೇವಿಸಿ. ಇದರಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ. ಎಳ್ಳಿನ ಉಂಡೆಯನ್ನು ತಿನ್ನಿ. ಎಳ್ಳಿನ ಉಂಡೆ ಇದೆಯಲ್ಲ, ಇದು ತುಂಬಾ ಕ್ಯಾಲ್ಶಿಯಂ ಭರಿತವಾಗಿರುತ್ತೆ. ಹಾಗೆ ಎಳ್ಳಿನ ಹಾಲನ್ನು ಕೂಡ ಕುಡಿಬಹುದು. ಇದು ಕೂಡ ತುಂಬಾ ಒಳ್ಳೆಯದು. ಇದರಿಂದ ಕೂಡ ನೋವು ಕಡಿಮೆಯಾಗುತ್ತೆ.
ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.